ಚಳ್ಳಕೆರೆ ತಾಲೂಕಿನ ಮಿರಸಾಬಿಹಳ್ಳಿ ಸಮೀಪದ ರಾಣಿಕೆರೆಯಿಂದ ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿರುವ ನೀರನ್ನ ತಕ್ಷಣ ನಿಲ್ಲಿಸಿ ತೂಬನ್ನ ಪೊಲೀಸ್ ಭದ್ರತೆಯಲ್ಲಿ ಮುಚ್ಚುವಂತೆ ರೈತರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ನೇತೃತ್ವದಲ್ಲಿ ರೈತರು ತಾಲೂಕು ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ. ನಿರಂತರವಾಗಿ ನೀರು ಹರಿಸಿದರೆ ರಾಣಿಕೆರೆ ಖಾಲಿಯಾಗಿ 30 ರಿಂದ 40 ಗ್ರಾಮಗಳ ಅಂತರ್ಜಲ ಮಟ್ಟ ಹಾಗೂ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆಯಾಗಲಿದೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಕೆರೆಯಲ್ಲಿ ಸುಮಾರು 1.5 ಅಡಿ ನೀರು ಕಡಿಮೆಯಾಗಿದ್ದು 3 ಚೆಕ್ ಡ್ಯಾಂಗಳು ಭರ್ತಿಯಾಗಿವೆ. ಇದೇ ರೀತಿ ನೀರು ಹರಿದರೆ ಅಂತರ್ಜಲ ಮಟ್ಟ ಮತ್ತಷ್ಟು ಕುಸಿಯಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಸೂಚನೆಯಂತೆ ನೀರು ಬಿಡುಗಡೆ ಮಾಡಲಾಗಿದೆ. ಆದರೆ ರೈತರ ಬೇಡಿಕೆಯಂತೆ ತಕ್ಷಣ ತೂಬು ಮುಚ್ಚದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಇವರು ಇದ್ದಾರೆ ಸರ್, ಇಂಜಿನಿಯರ್ ಕೂಡ ಅದೇ KDP ಮೀಟಿಂಗ್ ಅಲ್ಲೇ ಇದ್ದಾರೆ ಸರ್. ಈಗ ಹಿರಿಯೂರಲ್ಲಿ ಇದ್ದಾರಂತೆ ಎಮ್ ಎಲ್ ಎರ್ ಪೂರ್ವಭಾವಿ ಸಭೆ ಕರೆದಿದ್ದಾರೆ ಅಲ್ಲಿ ಶಾಸಕರೆಲ್ಲ. ಹಂಗಾಗಿಬಿಟ್ಟು ಈಗ ಅವ್ರನ್ನ ಕರ್ಸಕ್ಕೆ ಈಗ ಪ್ರೇಮ್ಗೆ ಹೇಳಿದ್ದಾರೆ ಸರ್. ಈಗ ರವಿಕುಮಾರ್ನವರು ಒಂದು 12 ಗಂಟೆಗೆ ಹೇಳಿದ್ದಾರೆ ಸರ್. 12-12:30 ಹಂಗೆ ಬರ್ಬೋದು ಅಂತಂತ ಹೇಳಿದ್ದಾರೆ. ಅವ್ರ ಮಾಹಿತಿ ಪ್ರಕಾರವಾಗಿ ಈಗ ಪೊಲೀಸ್ ರಕ್ಷಣೆ ತಗೊಂಡು ನನ್ನ ಕೆಲಸ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ನಿಮಗೆ ಒಪ್ಪಲಿಲ್ಲ ಅಂದರೆ ನಮ್ಮ ಗ್ರಾಮಸ್ಥರ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದೀವಿ ಸರ್. ಅಲ್ಪ ಸ್ವಲ್ಪ ನೀರು ಬಂದರೆ ಅಂತರ್ಜಲ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ತಾಲೂಕಿನ ಎಲ್ಲ ಕೆರೆಗಳ ತೂಬನ್ನು ಬಂದ್ ಮಾಡಿದ್ರು ಸರ್ಕಾರದಿಂದ. ಅದು ಓಕೆ ಆಯಿತು, ನಾವು ಒಪ್ಕೊಂಡಿದ್ವಿ. ಯಾಕಂದರೆ ಕೆರೆಗೆ ನೀರಿದ್ದರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ, ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಓಕೆ ಕೊಟ್ವಿ. ಎಲ್ಲ ಕೆರೆಗಳಿಂದ ಸೀಜ್ ಮಾಡಿದ್ವಿ. ಓಕೆ ಆಯಿತು. ಆದಮೇಲೆ ಈ ವರ್ಷ ಏನಾಯಿತು, ರಾಣಿಕೆರೆಗೆ ಸ್ವಲ್ಪ ಮಟ್ಟಿಗೆ ನೀರು ಬಂದಿತ್ತು. ನೀರು ಬಂದಾಗ ಈಗೇನು ಮಾಡಿದ್ರು, ಆ ಕಡೆ 5 ಹಳ್ಳಿಗೆ ಸಂಬಂಧಪಟ್ಟಂಥ ಒಂದು ರಾಣಿಕೆರೆ, ಅದು 5 ಹಳ್ಳಿಗೆ ಹಕ್ಕೈತಿ ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಅವ್ರೇನು ಮಾಡಿದರು, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮ ದನಕರುಗಳಿಗೆ ನೀರಿಲ್ಲ, ನಮ್ಮ ಚೆಕ್ ಡ್ಯಾಮ್ಗಳಿಗೆ ನೀರು ಬಿಡಿರಿ ಅಂತ ಅವರು ಒಂದು ಆಶ್ವಾಸನೆಯನ್ನು ಮಾಡಿದರು ನಮ್ಮ ಶಾಸಕರಿಗೆ. ಆದರೆ ಶಾಸಕರು ಅದಕ್ಕೆ ಒಪ್ಕೊಂಡ್ರು. ಆಯ್ತಪ್ಪ, ಮತ್ತೇನು ಬರಗಾಲ ಬಂದೈತಿ, ಏನೋ ಮಾಡೋಣ, ಕಾನೂನನ್ನು ಉಲ್ಲಂಘನೆ ಮಾಡಾದರೂ ನಾವು ನೀರು ಕೊಡ್ತೀವಿ, ಕುಡಿಯೋ ನೀರಿಗೆ ಇಲ್ಲ ಅಂಬಕ್ಕಾಗಲ್ಲ, ನಾವು ಕೊಡ್ತೀವಿ ಅಂತ ಶಾಸಕರು ಒಪ್ಕೊಂಡು ಅದಕ್ಕೆ ಇವರು ಏನು ಮಾಡಿದರು, ಮೇಲೆ ಇರ್ತಕ್ಕಂಥ ಮಿರಸಾಬಿಹಳ್ಳಿ ರೈತರು ಇವರು ನಾವು 1/4 ಅಡಿಗೆ ಒಪ್ಕೊಂತೀವಿ ಅಂತ ಹೇಳಿದ್ರಲ್ಲಪ್ಪ. ನೀರು 1.5 ಅಡಿ 1/4 ಅಡಿಗೆ ಒಪ್ಕೊಂಡು. ಆದರೆ ಶಾಸಕರು ಏನು ಮಾಡಿದ್ರು, ಹೋಗಿ ಇನ್ನೂ 1/4 ಅಡಿ 1.5 ಅಡಿ ಬಿಟ್ಕೊಡ್ರಿ ಅಂತ ಶಾಸಕರು ಹೇಳಿದ ಮಾತಿಗೆ ಎಲ್ಲರೂ ಶಾಸಕರಿಗೆ ಗೌರವ ಕೊಟ್ಟರು. ಶಾಸಕರ ಮಾತಿಗೆ ಎಲ್ಲರೂ ಗೌರವ ಕೊಟ್ಟು ಒಪ್ಕೊಂಡ್ರು. ಆದರೆ ಮೊನ್ನೆ KDP ಮೀಟಿಂಗಲ್ಲಿ ಬಂದಾಗ KDP ಮೀಟಿಂಗ್ ಸಮಸ್ಯೆ ಬಗೆಹರಿದ ಮೇಲೆ ನಾವು ಶಾಸಕರನ್ನ ಭೇಟಿಯಾದ್ವಿ. ಸರ್, ಈಗ 1/4 ಅಡಿ ಅಲ್ಲ 1.5 ಅಡಿ ಜಾಸ್ತಿ ಹೋಗಿದ್ದಾವೆ, ಅದನ್ನು ತೂಗು ಬಂದ್ ಮಾಡಿಸಲಿ ಅಂತ ಇವರೆಲ್ಲ ಮನವರಿಕೆ ಮಾಡ್ಕೊಂಡ್ರು ಶಾಸಕರಿಗೆ. ಆಯಿತು. ಅವರ ಇಂಜಿನಿಯರ್ ಇದ್ದರು, ನೀರಾವರಿ ಇಲಾಖೆಯವರು. ಆ ಇಂಜಿನಿಯರ್ನ ಕರೆದು ಏನಪ್ಪ ಎಷ್ಟು ಅಡಿ ಹೋಗೈತೆ ನೋಡಿ, ಅದು 1.5 ಅಡಿ ಹೋಗಿದ್ರೆ ಒಂದು ಗೆರೆ ಕಮ್ಮಿ ಆಗಿದ್ದರೆ ಮುಲಾಜಿದ್ದಂಗೆ ತೂಬಾಕು, ನಾನು ಅದು ಕೆಳಗೆ ಭಾಗದವರಿಗೆ ನಾನು ಹೇಳ್ಕೊತೀನಿ, ನೀನು ಹೋಗಿ ತೂಬಾಕಂತ ಅವ್ರು ಹೇಳಿದ್ದು ಮಾತು ಒಪ್ಕೊಂಡ್ವಿ. ನಾವು ಅವತ್ತು ಏನು ಮತ್ತೆ ಇರೋದ್ರಿಗೆ ಎಲ್ಲರೂ ಹಂಚ್ಕೊಳ್ಬೇಕಲ್ಲ, ಅದನ್ನು ಮಾಡಿದ್ದು ನಮಗೆ ಶಾಸಕರು ಮಾಡಿದ್ದು ಭಾಳ ಸಂತೋಷ ಆಯಿತು. ಎಲ್ಲರೂ ಹಂಚ್ಕೊಂಡಾರ. ಸಾರ್, ನಾನು ಹೇಳಿದೆ, ಸಾರ್, ರಾಣಿಕೆರೆಗೆ ನೀರಿದ್ದರೆ ಸುತ್ತ 15 ಕಿಲೋಮೀಟರ್ ಅಂತರ್ಜಲ ಅಭಿವೃದ್ಧಿಗೆ ಪೂರಕವಾದಂಥ ರಾಣಿಕೆರೆ, ಇದರಲ್ಲಿ ಸ್ಟಾಕ್ ಇರಲಿ. ಅವರು ಇವತ್ತು ನಮಗೆ ತೂಬ್ ಬಂದ್ ಮಾಡಬೇಕು. ಇವತ್ತು ಎಷ್ಟು ಅಲ್ಲ, ಇವತ್ತು 16 ದಿವಸ 12 ದಿವಸ ತೂಬ್ ಬಂದ್ ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು 16 ದಿವಸ ಆಗೈತೆ. ಸರ್ಕಾರ ಯಾವುದೇ ಮುಖ್ಯಮಂತ್ರಿ ಯಾವೇ ಡ್ಯಾಮಿಗಳು ಯಾವೇ ಕೆರೆಗಳು ತೂಬ್ ಎತ್ತಕ್ಕ ಆದೇಶ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಮುಖ್ಯಮಂತ್ರಿ ಉಲ್ಲಂಘನೆ ಮಾಡಿ DC ಒಂದು AC ಸಾಹೇಬರು, ಇಂಜಿನಿಯರು, ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲ ಕಲ್ತ್ಕೊಂಡು ಇವನ್ನೆಲ್ಲ MLA ಸಾಹೇಬರು ಎಲ್ಲ ಸೇರಿ ಉಲ್ಲಂಘನೆ ಮಾಡಿ ಇವತ್ತು ತೂಬೆತ್ತದೆ, ರಾಣಿಕೆರೆ ತೂಬೆತ್ತಿದ್ದಾರೆ. ಆದರೆ ದುಗೆ ನೀರಿಗಿಲ್ಲ ಅಂತಂದೇಳಿ ಸುಮಾರು 25-30 ಹಳ್ಳಿಗೆ ರಾಣಿಕೆರೆ ನೀರು ಖಾಲಿ ಆಗೋದು. 25-30 ಹಳ್ಳಿಗೆ ನೀರು ಅಂತರ್ಜಲ ಅವ್ರಿಗೆ ನೀರು ಕುಡಿಯೋಕೆ ನೀರು ತೊಂದರೆ ಆಗುತ್ತೆ. 15 ನಿಮಿಷದ ಒಳಗಾಗಿ ಸಂಬಂಧಪಟ್ಟ ಇಂಜಿನಿಯರ್ಗೆ ನಾವು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರಿಂದ ಅವರಿಗೆ ಗಮನ ಹರಿಸಿ
ಈಗ ಆಲ್ರೆಡಿ ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ದಾರಂತೆ. ನಿನ್ನೆ ಸಾಯಂಕಾಲ 5 ಗಂಟೆ 5 ನಿಮಿಷಕ್ಕೆ ನಾನು ತೂಬ್ ಬಂದ್ ಮಾಡೋಂಥ ಸಂದರ್ಭದಲ್ಲಿ ನನಗೆ ಆ ಕಡೆ ಇಡುಕನಕುಂಟೆ ಕರೆಕೆರೆ ಎಲ್ಲ ನನಗೆ ತೊಂದರೆ ಮಾಡಿದರು. ಹಂಗಾಗಿಬಿಟ್ಟು ನನಗೆ ಪೊಲೀಸ್ ರಕ್ಷಣೆ ಕೊಡಿ, ನನಗೆ ಪೊಲೀಸ್ ಬಂದೋಬಸ್ತ್ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಈಗ 10 ಗಂಟೆ 5 ನಿಮಿಷಕ್ಕೆ ಮನವಿ ಮಾಡಿದಾರಂತೆ. ಈಗ ಅವ್ರು ಬರ್ತಿದ್ದಂಗೆ 12 ಗಂಟೆ ಮೇಲ್ಪಟ್ಟು ಈಗ ಪೊಲೀಸ್ ರಕ್ಷಣೆ ತಗೊಂಡು ಹೋಗ್ಬಿಟ್ಟು ನಾನು ನಿಲ್ಸಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಇಂಜಿನಿಯರ್ ರವಿಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರ್. ಇದ್ರ ಮೇಲ್ಪಟ್ಟು ನಮ್ಮ ಕಣ್ಣನ್ನೇ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅದು ನಮಗೆ ಯಾವತ್ತೂ ಕೂಡ ಅದು ಕೆರೆಗೆ ಚೆಕ್ ಡ್ಯಾಮ್ಗೆ ಹರಿಸ್ತಕ್ಕಂಥದ್ದು, ಕಾಲುವೆಗೆ ಹರಿಸ್ತಕ್ಕಂಥದ್ದು ಇತಿಹಾಸ ಇಲ್ಲ, ಸಂವಿಧಾನ ಇಲ್ಲ. ಆಮೇಲೆ ಅಮರನಾರಾಯಣ ಅವರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಅದನ್ನು ನಾವು AC ಅವರು ಬಂದಿದ್ದ ದಿವಸ ಕೂಡ ನಮ್ಮ ವಾದ ಇತ್ತು. ಆಯಿತು, ಎಲ್ಲರಿಗೂ ಕೂಡ ನಾವು ಗೌರವ ಕೊಟ್ಟಿದ್ದೇ ಆಗಿದೆ. ಈಗ ಏನು 1 ಕಾಲಡಿ ನಮ್ಮ 1 ಅಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅದ್ರ ಪ್ರಕಾರವಾಗಿ ನೀರು ಹೋಗಿದೆ. ಈಗ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ರಕ್ಷಣೆ ತಗೊಂಡು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ರವಿಕುಮಾರ್ ಅವರು ಹೇಳಿದ್ದಾರೆ ಸರ್. ಇಷ್ಟು ನಮ್ಮ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ.